ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತಾ ಅಂತ ಹೇಳ್ತಾ ಇದ್ದೀನಲ್ಲ ಸರ್, ನಾನೇ ನೋಡಿದೆ ಅಂತ ಹೇಳ್ತಿದ್ದೀನಲ್ಲ. ನೋಡಿದ ನಾವಲ್ಲಿ ಅವನು ಆ ಪೆನ್ ಡ್ರೈವ್ ನ ಒಂದು ಕಾಪಿ ಮಾಡಿ ನಮಗೆ ಕೊಟ್ಟ ಅಂತ ನಾವು ಹೇಳ್ತಾ ಇದ್ದೀವಿ ನಾವಲ್ಲಿ. ಆ ಕಾಪಿ ಮಾಡಿದಾಗ ಏನ್ ಕಾಪಿ ಮಾಡ್ತಿಲ್ಲ, ನನ್ನ ಅವನ ದೂರ 5-6 ಅಡಿ ದೂರ ಇರ್ತದಲ್ಲಿ. ನಾನು ಈ ಕಡೆ ನನ್ನ ಚೇರ್ ಕುಂತಿದ್ದೆ, ಅಲ್ಲಿ ಕೊಟ್ಟು ಕಾಪಿ ಮಾಡ್ಕೊಡ್ತಾನೆ. ಅವನಲ್ಲಿ ಏನ್ ಕಾಪಿ ಮಾಡ್ಕೊಟ್ಟೆ ನಮಗೆ ಗೊತ್ತಿಲ್ಲಲ್ಲ. ಅದು ಅವ್ನು ಕೊಟ್ಟಂತ ಪೆನ್ ಡ್ರೈವ್ ನ ಇಷ್ಟು ನಾನು ಶೀಟ್ ಮಾಡಿ ಮಡಗಿದ್ದೀನಿ ನಾವಲ್ಲಿ. ಸರ್ ಹೇಳಿ, ನಾನು ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ. ಅಲ್ಲಿ ಕೇಳಿಸ್ಕೊಳ್ಳಿ ಸರ್, ಹೌದು ಅದನ್ನೇ ಕೇಳಿಸ್ಕೊಳ್ಳಿ. ಲ್ಯಾಪ್ಟಾಪ್ ಹಾಕಿ ತೋರಿಸ್ತಾ ಅಂತ ಹೇಳ್ತಾ ಇದ್ದೀನಲ್ಲ, ಲ್ಯಾಪ್ಟಾಪ್ ಹಾಕಿ ತೋರಿಸ್ತಾ ಅಂತ ಹೇಳ್ತಾ ಇದ್ದೀನಲ್ಲ ನನ್ಗೆ. ಅಲ್ಲಿ ನಾವು ನೋಡಿ, ನಿಮ್ಗೆ ಇನ್ನ 1 ಗಂಟೆ ತಡವಾಗ್ಲಿ ನಾನು ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಕೊಡ್ತೀನಿ. ನಾನಲ್ಲಿ ಕ್ಲಾರಿಟಿ ಬಿಟ್ಟು ಹೋಗಲ್ಲ ಅಲ್ಲಿ, ಆಯ್ತಾ? ಏನು ನಾನು ಹೇಳ್ತಾ ಇದ್ದೀನಲ್ರಿ, 1 ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನೇ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಡಿದೆ ಅಂತ ಹೇಳ್ತಾ ಇದ್ದೀನಲ್ಲ, ನೋಡಿದ ವಿಚಾರನೇ ಲೆಟರ್ ಪತ್ರದಲ್ಲಿ. ಯಾರು ಅದನ್ನ ನೋಡಲ್ಲ. ನಮ್ದು ಡ್ಯೂಟಿ ಏನಂತಂದ್ರೆ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಿ ಅವ್ರು ಏನ್ ಕೊಡ್ತಾರೆ ಮೆಟೀರಿಯಲ್ಸ್ ಅನ್ನ ನಾವು ಅದನ್ನ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ಬೇಕು. ನಾವು ನೋಡಕ್ ಆಗಲ್ಲ, ಅದು ನೋಡಕ್ ಬರೋದಿಲ್ಲ ಅದು, ಆಯ್ತಾ? ಇದಾದ ನಂತರ ನಿನ್ನೆ ಅವನ ಹೇಳಿಕೆಯಲ್ಲಿ, ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ನಾನು ಪೆನ್ ಡ್ರೈವ್ ನ ಯಾರಿಗೂ ಕೂಡ ಕೊಟ್ಟಿಲ್ಲ, ನನ್ನ ಹತ್ರ ಪೆನ್ ಡ್ರೈವೇ ಇಲ್ಲ, ಇದು ಒಂದೇ ಒಂದು ಕಾಪಿ ದೇವರಾಜೇಗೌಡರು ಕೊಟ್ಟೆ ಅಂತ ಹೇಳಿದಂತ ವ್ಯಕ್ತಿ ನನ್ನ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಹೇಳ್ತಾನೆ, ಇಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ, 4 GB ಮೆಮೊರಿ ಕಾರ್ಡ್ ಇತ್ತು, ಅದನ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ದೆ ನಾನಲ್ಲಿ. ಆ ಮೆಮೊರಿ ಕಾರ್ಡ್ 4 GB ಮೆಮೊರಿ ಕಾರ್ಡ್ ಮತ್ತೆ ಆ ಮೊಬೈಲ್ ನ SIT ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ, ತನಿಖೆಗೆ ಹಾಜರಾಗಿದ್ದೀನಿ. ಮತ್ತೆ ಅವ್ರು ಹೇಳಿದರಲ್ಲಿ ಸಂದರ್ಭ ಬಂದ್ರೆ ನಾನು ನಿಮಗೆ ಮತ್ತೆ ಕರಿತೀನಿ, ನಾವಲ್ಲಿ ನೀವು ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲಿ. ಇದಾದ ನಂತರ ಬಹಳ ಪ್ರಮುಖವಾದ ಅಂಶ ಏನಂತಂದ್ರೆ, ಯಾವ ವ್ಯಕ್ತಿ ಅಶ್ಲೀಲ ವಿಡಿಯೋ ಬಹಿರಂಗವಾಗಿ ಬಿಡುಗಡೆ ಮಾಡಿದೆ ಅಂತ ಆರೋಪ ಇದೆಯಾ, ಯಾವ ವ್ಯಕ್ತಿಯ ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆ ಅವ್ರ ಮೇಲೆ FIR ಮಾಡಿದೆ, ಅಲ್ಲಿ ಆರೋಪಿ ಅಂತೇಳಿ FIR ಆಗಿದೆ, ಅಲ್ಲಿ ಅಂತ ವ್ಯಕ್ತಿ ತನ್ನ ತನಿಖಾಧಿಕಾರಿಗಳ ಮುಂದೆ ಬಂದು ಕುಳಿತರು ಕೂಡ ನೀವಲ್ಲಿ ಆತನ ಬಂಧಿಸಲ್ಲ, ನೀವಲ್ಲಿ ವಿಚಾರಣೆ ಮಾಡಲ್ಲ ನೀವಲ್ಲಿ. ಆದ್ರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಸೈಡ್ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ ನೀವಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.